ವೆಲ್ಕಮ್ ಬ್ಯಾಕ್ ಆನಿಡೋಗ. ಸೊ ನಾವು ಬಂದಿದ್ದೀವಿ ತಿರ್ಲಾಪುರಕ್ಕೆ. ಈಗ ನಾವಿಲ್ಲಿ ಬಂದು ಈಗ ವಿಸಿಟ್ ಆಗಿದ್ದೀವಿ. ಸೊ ಇನ್ನೊಂದು ಹಳ್ಳಿಗೆ ವಿಸಿಟ್ ಆಗಿದ್ದೀವಿ. ಸೊ ನೋಡೋಣ ಇಲ್ಲಿ ಯಾವ ಥರ ಜನರಿದೆ ಮತ್ತು ಇಲ್ಲಿ ಯಾವ ಥರ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಪೂರ ವಿಡಿಯೋ ನೋಡಿ. ನಾವು ಬಂದುಬಿಟ್ಟಿದ್ದೀವಿ. ಇದು ಬಸ್ ಸ್ಟ್ಯಾಂಡ್ ಕಡೆ, ತಿರ್ಲಾಪುರ ಬಸ್ ಸ್ಟಾಪ್ ಕಡೆ. ಸೊ ಇಲ್ಲಿ ಒಬ್ಬರು ರೈತರು ಇದ್ದಾರೆ. ಸೊ ಅವ್ರನ್ನ ಮಾತಾಡ್ತಾ ಇದ್ದೀವಿ. ಸೊ ನೋಡೋಣ ಇಲ್ಲಿ ಯಾವ ರೀತಿ ಇನ್ಫಾರ್ಮೇಷನ್ ನಮ್ಗೆ ಸಿಗುತ್ತೆ. ನಿಮ್ಮ ಹೆಸರು? ದುರ್ಗಾಪುರ. ನಾವು ತಿರ್ಲಾಪುರದಾಗ ಬಸ್ ಸ್ಟ್ಯಾಂಡ್ ಇಲ್ಲ. ಬಸ್ ಸ್ಟ್ಯಾಂಡ್ ಇಲ್ಲ. ಬಸ್ ಸ್ಟ್ಯಾಂಡ್ ಇಲ್ಲಿ ನೋಡಿ, ನಾನು ಖಾಲಿ ಇಲ್ಲೇ ಕುಂಡ್ರದು ಕಟ್ಟಿ ಮಾಡಿ ಕುಂಡ್ರದು ಇಷ್ಟ ಹೋಗೋದು. ಅಂದರೆ ಎಷ್ಟು ವರ್ಷ ಆಗ್ತಿದೆ ಬಸ್ ಸ್ಟ್ಯಾಂಡ್ ಇಲ್ಲ? ಒಟ್ಟ ನಮ್ಮ ಊರಿಗೆ ಬಸ್ ಸ್ಟ್ಯಾಂಡ್ ಇಲ್ಲ. ಇದಾಗಿತ್ತು. ಇದಾಗ ದವಾಖಾನೆ ಬಾಡಿಗೆ ಪಡ್ತಾರೆ. ಇಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲೇ ಇದ್ದೀವಿ. ಇಲ್ಲೇ ಇಲ್ಲ. ಸೊ ತಿರ್ಲಾಪುರಲ್ಲಿ ನಾವು ಫಸ್ಟ್ ನೋಡೋದೇನೆಂದರೆ ಇಲ್ಲಿ ಬಸ್ ಸ್ಟಾಪೇ ಇಲ್ಲಂತೆ. ಸೊ ನಾವು ಬಂದ ಅನ್ಸುಟ್ಟು ನೋಡ್ತಾ ಇದ್ವಿ, ಇದೇ ಬಸ್ ಸ್ಟ್ಯಾಂಡ್ ತಿಳ್ಕೊಂಡ್ಬಿಟ್ಟಿದ್ವಿ. ಆದರೆ ಇಲ್ಲಿ ಬಸ್ ಸ್ಟಾಪ್ ಇನ್ನೂ ನಿರ್ಮಾಣ ಮಾಡಿಲ್ಲ. ನಿರ್ಮಾಣ ಇಲ್ಲರಿ. ಆಮ್ಯಾಗ ಅಲ್ಲಿ ಒಂದು ಬಸ್ ಸ್ಟಾಪ್ ಆಗ್ಬೇಕು, ಅಲ್ಲಿ ನಿರ್ಮಾಣ ಆಗಿಲ್ಲ. ಅಲ್ಲಿ ಬಿಸಿಲಾಗ ಕುಂಡ್ರದು, ನಿಮ್ಮ ಮಳೆಯಾಗ ಕುಂಡ್ರದು, ಅಲ್ಲಿ ಏನಾದ ಅಲ್ಲಿ ಏನೋ ಬಸ್ ಸ್ಟಾಪ್ ಅಂತ ಏನಿಲ್ಲ. ಇದ್ರ ಬಗ್ಗೆ ಏನ್ರ ಆಮ್ಯಾಗ ನೀರಿಂದ ಯಾರು ಕೇಳೋರು ಹೇಳಿದ್ರು ಹ್ಞೂ ಅಂತಾರೆ. ಮತ್ತು ಗೊತ್ತಾಗ ಏನು ಮಾಡಿಲ್ಲ. ಏನು ಮಾಡಿಲ್ಲ. ಯಾರೇ ಬರೋದಿಲ್ಲ, ಯಾರು ಎಲ್ಲಿ ಇಲ್ಲೇ ಕೇಳೋದು ವಿಚಾರ ಮಾಡ್ತಾರೆ. ಸೊ ನಾವು ಕುಡಿಯಾಕ ನೀರಿಲ್ಲ. ಈಗ ನೀರು ಅದಾವಂದ್ರೆ ಆ ನೀರು ಕುಡಿಯಂಗಿಲ್ಲ. ಈಗ ನಾವು ಆ ನೀರ ಕುಡಿಯಂಗಿಲ್ಲ. ನಾವು ಇನ್ನೂ ಫಿಲ್ಟರ್ ನೀರು ಮಾಡಿದ್ರೆ ಅಂತ ಒಟ್ಟು ಕುಡಿದ್ವಿ. ಮುಂದಿಗೆ ನೀರಕ್ಕೆ ಕುಡಿ ಆ ನೀರು ಮಾಡ್ಬೇಕು. ನಿಮ್ಮ ಕೆರೆಗೆ ಹೋಗಿ ಕುಡಿಯಾಕ ಕೆರೆ ಬಳಸ್ರಿ ಅಂದ್ರೆ ಅದನ್ನ ಬಳಸಬಾರ್ದು. ನೀರು ತೆಗಿಬಾರ್ದು. ಕಂಟಿ ಮಣ್ಣು ಕಂಟಿ ಕದ ನೋಡಂತ ಉಳಿದು ಏನೇನು ಮಾಡಿಲ್ಲ. ಏನಿಲ್ಲ ಇಲ್ಲ. ಅವ ಆ ಕೆರೆ ನೀರ ಫಿಲ್ಟರ್ ಮಾಡಿಬಿಡ್ತಾರೆ. ಅವ್ನು ಕುಡಿಯಾಕ ಬರ್ಲಂಗ. ಈಗ ಅಂದ್ರೆ ಕೆರೆನೂ ಸ್ವಚ್ಛ ಮಾಡ್ತೀವಿ. ಕೆರೆನೂ ಸ್ವಚ್ಛ ಮಾಡಿ ಅಲ್ಲಿ ನೋಡಿ ಬರ್ರಿ ನೀವು. ಕೆರೆ ಸ್ವಚ್ಛ ಮಾಡಿ. ಈಗ ಇನ್ನೂ ನಿಮ್ಗೆ ಕೆರೆನೂ ತೋರಿಸ್ತೀವಿ. ಈಗ ಇನ್ನೊಂದೇನಂದ್ರೆ ಈಗ ಎಷ್ಟು ವರ್ಷ ಆದ್ರಿ ಕೆರೆ ನಮ್ಮನೆ ಒಂದು 40 ವರ್ಷದಿಂದ ಇಲ್ಲೇ ಈ ಥರ ಆಗ್ತಾ ಇದೆ. ಇದೊಂದು ಸಮಸ್ಯೆ. ಸೊ ಇದಕ್ಕೆ ಏನಾದರೂ ಯಾವ ಅಧಿಕಾರಿ ಆಕ್ಷನ್ ತೊಗೊಂತಾ ಇಲ್ಲ. ಸೊ ಈ ವಿಡಿಯೋ ಮೂಲಕ ನಾವು ತೋರಿಸ್ತಾ ಇದ್ದೀವಿ. ಸೊ ವಿಡಿಯೋ ಮತ್ತೆ ಆಮ್ಯಾಗ ರೀ ರೋಡ್ ಸರಿ ಇಲ್ಲ, ಗಟರ್ ಇಲ್ಲ, ಚಂಬಾರ ಬಳಸೋರಿಲ್ಲ. ಏನು ಸರಿಯಾಗಿ ಪಂಚಾಯತಿ ಅವರು 30 ಫೂಟ್ ರೋಡ್ ಬಿಟ್ಟಾಗ ಓಟು ಅತ್ತಾಗಿತ್ತ ಓಟಿ ನಡು ಮನುಷ್ಯಾಗ ಹಾಯಿ ಹೊಡೆದ. ಬಸ್ ಸ್ಟ್ಯಾಂಡ್ನಾಗ ದಾರಿ ಇಲ್ಲ. ಅವ್ನು ಕಪಾಟ್ ಕೇಳಿಸಬಾರ್ದು. ಯಾರು ಮೇಲೆ ಪಂಚಾಯತ್ ಅವ್ರಿಗೆ ಕೇರ್ ಮಾಡಬಾರ್ದು. ರೋಡ್ ಇಲ್ಲಿ ನಾವು ಈಗ ಪಂಚಾಯತ್ಗೂ ಹೋಗಿದ್ವಿ. ಸೊ ಅಲ್ಲಿ ಪಿ ಡಿ ಆಫೀಸರ್ ಇದ್ದಿದ್ದಿಲ್ಲ. ಸೊ ಯಾವುದೇ ಮೀಟಿಂಗ್ ಇರ್ಬೋದು. ಆದರೆ ಇಲ್ಲಿ ಕೇಳ್ಬೇಕಂದ್ರೆ ಈಗ ಬಸ್ ಸ್ಟ್ಯಾಂಡ್ ಇದೆ, ರಸ್ತೆ ಬರೋಬರ್ ನೋಡಿಲ್ಲ. ಈಗ ರಸ್ತೆ ಬಗ್ಗೆ ಏನು ಹೇಳ್ತಿರೋದು? ಏನು ಉಪಯೋಗ ಇಲ್ಲ ನೋಡಿ. ಇಲ್ಲೇ ನೋಡ್ರಿ ಗಾಡಿ ಒಳಗೆ ಜಾಗ ಇಲ್ಲ. ಆಕ್ಸಿಡೆಂಟ್ ಆಗ್ತಾವೆ. ಬರೋದು ಹಿಂಗೆ ಬರೋದು ನೋಡ್ರಿ. ಇಲ್ಲಿ ಅತ್ತಿಗೆ ಏನು ಒಂದು ಮನೆ ಕೊಡುವಾಗ ಏನಾಗ್ತದೆ. ಈಗ ಆಲ್ರೆಡಿ ಇವರು ಅರ್ಜಿ ಕೊಟ್ಟಿದ್ರಿ ಒಂದ್ಸಲ. ದಾನ ಇಲ್ಲ, ದಾನ ಮಾಡೋದಿಲ್ಲ. ಅಜ್ಜಾರ ಸ್ವಲ್ಪ ಇಲ್ಲಿ ಅವ್ರ ಬಾಜು ಬಂದು ಕುಂದ್ರು. ಓಟಿನ ಬಗ್ಗೆ ಅವ್ರು ನನಗೆ ಓಟ್ ಹಾಕೋದಿಲ್ಲ, ನಿನಗೆ ಓಟ್ ಹಾಕೋದು. ರಾಜಕೀಯ ನಡೆದ್ಬಿಟ್ಟೈತಿ. ಬರೀ ರಾಜಕೀಯ ಒಳಗೆ ಏನು ಕುಂತು ಬಿಡ. ಈ ತಿರ್ಲಾಪುರ ನಾವು ನೋಡ್ತಾ ಇದೀವಿ. ಏನಂದ್ರೆ ಇಲ್ಲಿ ರಸ್ತೆ ಮಾಡ್ಯಾರ್ರಿ. ಈಗ ಇಲ್ಲ ಮಾಡ್ಯಾರ. ಅವ್ರು ಮೊರಂ ಬಿಟ್ಟಿಲ್ಲ, ಪರಿಸಿ ಮಾಡಿಲ್ಲ, ಪೈಪ್ ಹಾಕಿಲ್ಲ ನೀರಿಗೆ. ಎಲ್ಲಿ ಹೋಗುವ ಸರ್ವ ಹಂಗ ಅದಾವ. ಮಳೆಗೆ ಆದ್ರೆ ಭಾಳ ಮಳೆ ಗಾಡಿ ಹೋಗುದು ಆರು ಮನೆಗೆ ಜನ ಸಿಕ್ಕೊಂಡ್ರೆ ಹೆಂಗ ಅದಾವ್ರಿ. ಇಲ್ಲಿ ಅಪ್ಪು ರೋಡ್ ಅವೆಲ್ಲ ನೋಡಿದ್ರೆ ನೀರಾವರಿ ಬ್ಲಾಕ್ ನಂತರ ಒಟ್ಟ ಮೊದಲು ಹೋಗಿದ್ದು ಅಡ್ಯಾಡ್ತಿದ್ವಿ. ಈಗಂದ್ರೆ ಒಟ್ಟ ಹೋಗುದಿಲ್ಲ. ಇಲ್ಲಿ ನೀರು ವ್ಯವಸ್ಥೆ ಅಂದ್ರೆ ಅದು ಕೆರೆ ಒಂದು ಬಿಟ್ಟರೆ ಮತ್ತೆ ಏನಿಲ್ಲ. ಕೆರೆ ಒಂದಾರೆ. ಈಗ ಹಳ್ಳಿಲ್ಲ ಕೊಳ್ಳೆಲ್ಲ ಏನಿಲ್ಲ. ಅದೊಂದ ಕೆರೆ. ಅವನ್ ಕೆರೆ ನೀರ ಫಿಲ್ಟರ್ ಮಾಡ್ತಾರ. ನಾಳೆ ಬಿಡ್ತಾರೆ. 5 ದಿವಸ ಬಿಡ್ತಾರೆ. ಕೆಲವು ರೋಡ್ ಊರನು ಈಗ ಇದ್ದು 30 ಫೂಟ್ ರೋಡ್ ಅದಾವ್ರಿ. ಅತ್ತಾಗಿತ್ತ ಬಿಟ್ಲ ಮಾಡ್ಕೊಂಡು ನಡಿಬಿಟ್ಟಾರಿ. ಗರ್ಸನೂ ಇಲ್ಲ, ಏನಿಲ್ಲ. ತೊಡಿ ಮಠ ನೀರು ನಿಂದಿರ್ತಾವ್ರಿ. ಹುಳ ಪುಡಿದ ಅವಕ್ಕೆ ಲೈಟಿನೂ ಇಲ್ಲ, ಹಾಕ್ಲ ನಾವು ಹೊರದಾಡ್ತಾವ್ರಿ. ಇಲ್ಲ ಮತ್ತೇನು ಬದಲಾವಣೆ ಕಾಣಬೇಕಿತ್ತು ಊರಿಗೆ. ಏನು ಆಗಬೇಕಿತ್ತು, ಅದೇನಾಗಲಿಲ್ಲ. ಆಗೇ ಇಲ್ಲ. ಏನು ಮಾಡ್ಬಿಡ್ತೀವಲ್ಲ ಅದು ಆಗೇ ಇಲ್ಲ. ಮಟ್ಟಿನ ದೊಡ್ಡ ಈಗ ಒಂದು 12 ವರ್ಷದಿಂದ ಕಾಂಕ್ರೀಟ್ ರೋಡ್ ಆಗಿವ. ಕೃಷ್ಣ ಏನು ಇದ್ನಲ್ರಿ ಅವಾಗ ಆಗಿದ್ರಿ. ಹೊಳ್ಳಿ ಆಗಿಲ್ಲ ನೋಡ್ರಿ. ಕಾಂಕ್ರೀಟ್ ರೋಡ್ ಆಗಿದ್ರಿ. ಅವು ಶಂಕರ್ ಪಾಟೀಲ್ ಮಂಜೂರು ಮಾಡಿದ್ರು ರೊಕ್ಕ. ಅವಾಗ ಆಗಿದ್ದು. ನೀವ ಕೃಷ್ಣಗೌಡ್ರ ಅಂತ ಚೇರ್ಮನ್ ಮಾಡಿದ್ರಿ. ಕಾಂಟ್ರಾಕ್ಟ್ ಹಿಡಿದು ಮಾಡ್ಸಿದ್ ನಾವು. ಪಾಪ ಸಣ್ಣ ವಯಸ್ಸಾದ್ರು ಅವಾಗ ಬ್ಯಾಡ ಅಂದ್ರೆ ಅವ್ನು ಕಾಂಟ್ರಾಕ್ಟ್ ಮಾಡ್ಬಿಡ್ತಾರೆ. ರೋಡ್ ಕೆಲಸ ಒಂದು 2 ಸಲ ಕಾಂಕ್ರೀಟ್ ಹಾಕಿ ನಾವು. ಒಂದು 3 ಸಲ ಬಂದು ಕೆಲಸ ಆಗಲಿಲ್ಲ.
ಎರಡನೇ ಸಲ ಮತ್ತೆ ಕಾಂಕ್ರೀಟ್ ಅವ್ ಹಂಗ್ ಮಾಡಿ ಅವ್ನು ಸತ್ತನ ಹೋಗ್ಬಿಟ್ಟ. ಇಲ್ಲಿ ಇಷ್ಟು ವರ್ಷ ಆದ್ರೆ ಇಲ್ಲಿ ಕಾಂಕ್ರೀಟ್ ಇಂದ ರೋಡ್ ಬರ್ತದೆ. ಇಲ್ಲ ಇಲ್ರಿ ಕಾಂಕ್ರೀಟ್ ಮಾಡ್ತಾರೆ. ಗುದ್ರ ಕುಂದಿರ್ತಾರ ಮಾರ್ಕೆಟ್ ಬಸ್ ಸ್ಟಾಪ್ ಮಾರ್ಕೆಟ್ ಎರಡು ಒಂದೇ ಕಡೆ ನೋಡ್ರಿ ಗುದ್ರ ಕುಂದಿರ್ತಿರ್ತಾರ್ರಿ. ಮಾರ್ಕೆಟ್ ಎಷ್ಟು ದಿವಸ ನಡೆಯುತ್ತೆ? ಆಯ್ತಾರ್ರಿ ಪಂಚಾಯತ್ ಯಾರು ಗರ್ ಸಾಪಲ್ರಿ ಒಂದು ಕೆದರಿ ಒಂದು ಕಾಂಕ್ರೀಟ್ ಹಾಕಿ 8 ಸಲ ಪಂಚಾಯತ್ ಈಗ ಒಂದು 15 ವರ್ಷ ಅದೇ ಮಾರ್ಕೆಟ್ ಚಲೋ ಆಗಿದೆ. ಮತ್ತು ಇನ್ನು ಇದು ಕೊಡ್ತಾರ್ರಿ ಅವ್ರು ಟ್ಯಾಕ್ಸ್ ಕೊಡ್ತಾರ್ರಿ ಪಾಪ. ಮಳಿ ಯಾಕಂದ್ರ ಈ ನೀರು ಬರ್ತದ್ರಿ, ಎಲ್ಲ ನೀರು ರಾಡ್ಯಾಗ್ರಿ. ಈ ನೀರು ಬರ್ತೈತಿ ಆ ನೀರು ಬರ್ತೈತಿ ನೀರಾಗ ಕುಡಿರ್ತಾರ ನೋಡ. ಈಗ ಇದು ಮಾರ್ಕೆಟ್ ಬಗ್ಗೆ ಏನು ಫೆಸಿಲಿಟೀಸ್ ಏನು ಏನಿಲ್ರಿ ಎಲ್ಲ ಕುಂದಿರ್ತಾರ್ರಿ. ವ್ಯಾಪಾರ ಅವ್ರ ಕಡೆಯಿಂದ 10 ರೂಪಾಯಿ ವಸೂಲ್ ಮಾಡ್ತಾರ, ಪಂಚಾಯತ್ ತಗೊಂತಾರ. ಏನ್ ಮಾಡ್ತಾರ ಇದ್ರ ಬಗ್ಗೆ ಏನು ಫೆಸಿಲಿಟಿ ಇಲ್ಲ ಆದ್ರೆ ಮತ್ತೆ ಅವ್ರು ಬಂದು 10 ನೆಲಬಾಡಿಗೆ ತಗೊಂತಾರ. ನೆಲ ಬಾಡಿಗೆ ತಗೊಂತಾರ ಅವ್ರು. ಇದ್ರ ಬಗ್ಗೆ ಯಾರು ಇಲ್ಲಿ ಏನಿಲ್ಲ ನಾವ ಎಂಟದಲ್ಲಿ ಹೇಳ್ಬಾರ್ದು ಕಾಂಕ್ರೀಟ್ ಮಾಡಿಬಿಡ್ರಿ. ಏನು ಮಾಡವ ಇಲ್ಲಿ ಬಸ್ ಸ್ಟಾಪ್ ಇಂದ ಆಯ್ತು, ಆಮೇಲೆ ಬಸ್ ಸ್ಟಾಪ್ ಇಂದ ಇವ್ರು ಏನು ಮಾಡ್ತೀವಿ ಅಂತ ಮಾಡ್ತೀವಿ ಅಂತ ಹೇಳ್ತಾರ್ರಿ. ಹಂಗೆ ಇವತ್ತಿನ ಹಂಗ ಉಣ ಅಂತಾರ, ಏನು ಮಾಡೋಂಗಿಲ್ಲ. ಮಾತು ಕೊಡ್ತಾರ, ಒಟ್ಟ ಮಾಡೋಂಗಿಲ್ಲ. ಆಶೀಷನ್ ಕೊಡುದು ಮತ್ತೆ ಏನ್ ಕೆಲಸ. ಆಮೇಲೆ ರೀ ಹುಬ್ಬಳ್ಳಿ ರಸ್ತೆ ಅಲ್ಲಿ ಒಂದು ಅರ್ಧ ಕಿಲೋಮೀಟರ್ ಅರ್ಥ ಇರ್ತಾಗ ಒಂದು ಗೊತ್ತಾರ ಅವ್ರು ನಮ್ಮ ಜಾಗ ಅಂತೇಳಿ. ಈ ಗಾಡಿ ಹೋತಂದ್ರೆ ಇದ್ರ ಹೋಗಕ್ಕೆ ಜಾಗ ಇಲ್ಲ. ಸಿಂಗಲ್ ರೋಡ್ ಆಗ್ಬಿಟ್ಟಿದ್ರು. ಅವನೊಂದು ಮಾಡ್ತೀವಿ ಅಂತ ಪಂಚಾಯತ್ ಒಂದು 8 ಲಕ್ಷ ರೂಪಾಯಿ ಕೊಡ್ತೀವಿ ಮಾಡ್ರಿ ಅಂತ ಅಂದ್ರೆ ಅವಾಗ ಪಟ್ಟು ಹೂ ಅಂದವ್ರು 5-6 ವರ್ಷ ಆಯ್ತು. ಅದು ಆಗಿಲ್ಲ, ಹಂಗೆ ಐತಿ. ಯಾವ ಕೆಲಸ ಅದು ಹಂಗೆ ಪೆಂಡಿಂಗ್ ಅದು ಪೆಂಡಿಂಗ್ ಎಲ್ಲ ಅವ ರೋಡಿಗೆ ಮುಳ್ಳು ಹಾಕ್ತಾನೆ. ರೋಡಿಗೆ ಮುಳ್ಳು ಹಾಕ್ತಾನೆ ರೀ. ಮುಳ್ಳು ಹಾಕಿದ ಮತ್ತೆ ಅವ್ರು ಹೋಗಿ ಯಾರು ಸಂಬಂಧಪಟ್ಟಿರೋರು ಹೋಗಿ ಮತ್ತೆ ಅವ್ರು ತೀರ್ತಾರೆ. ಮತ್ತೆ ಗಾಡಿ ಹೋಗಕ್ಕೆ ಇಷ್ಟ ಇದ್ರೆ ದಾರಿ ಅದು ಗಾಡಿ ಬರೋ ಮಟ್ಟ ನಿಂದಿರ್ಬೇಕು ಇಲ್ಲಿ ಮುಂದೆ ಮುಲಿಗೆ. ಈ ಗಾಡಿ ಹೋಗ್ಬಿಟ್ಟು ಅಲ್ಲಿ ನಿಂದಿರ್ಬೇಕು. ಈ ರಸ್ತೆನಾಗ ಇವರು ಕಂಟೆ ಹಾಕಿ ನಮ್ಮ ಜಾಗ ನಮ್ಮ ಜಾಗ. ಇದಕ್ಕೇನು ಇಷ್ಟೆಲ್ಲ ಅದಾವ್ರಿ? ಏನು ಪರಿಹಾರ ಅನ್ನೋದು ಇಲ್ಲ, ಅವ್ರಿಗೆ ಏನಿಲ್ಲ ಇಲ್ಲ. ಏನಾರು ಕೇಳ್ತಾರೆ ಮಾಡೋ ಮನುಷ್ಯನೂ ಇಲ್ಲ. ಏನಾರು ಕೇಳ್ತಾರೆ ಅನುದಾನ ಇಲ್ಲ ಬಂದಿಲ್ಲ ಅಂತ. ನಮ್ಮ ಗಾಡಿ ಬೆಳೆಸ್ಕೊಳ್ತಾರೆ. ನಮ್ಮ ಎತ್ತದ ಮೇಲೆ ಹೊಂಟ್ಬಿಟ್ರೆ ಯಾರು ಊರ ಮೇಲೆ ಕಾಯ್ತಿ ಅನ್ನೋದು ಬೀಳ್ತಾರೆ. ಅನುದಾನ ಬಂದಿಲ್ಲ ಅಂತ. ಸೊ ಈಗ ನೋಡ್ತಾ ಇರ್ಬೋದು, ಇಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ನಾವು ನೋಡ್ತಾ ಇದ್ದೀವಿ ತಿರ್ಲಾಪುರಲ್ಲಿ. ಇಲ್ಲಿ ಏನಂದರೆ ಇಲ್ಲಿ ಬಸ್ ಸ್ಟ್ಯಾಂಡೇ ಇಲ್ಲ. ಇಲ್ಲಿ ನಾವು ಬಂದ್ಬಿಟ್ಲೆ ಏನು ಅಂದ್ಕೊಂಡಿದ್ವಿ, ಇದು ಬಸ್ ಸ್ಟಾಪ್ ಅಂತ ತಿಳ್ಕೊಂಡಿದ್ವಿ. ಆದರೆ ಬಸ್ ಸ್ಟಾಪ್ ನಿರ್ಮಾಣ ಆಗಿಲ್ಲ ಸರಿಯಾಗಿ. ಆಮೇಲೆ ಇಲ್ಲಿ ರಸ್ತೆ ಬಗ್ಗೆ ಆಯಿತು, ರಸ್ತೆನೂ ಏನೂ ನಿರ್ಮಾಣ ಆಗಿಲ್ಲ. ಸೆಕೆಂಡ್ ಇಲ್ಲಿ ರೈತರಿಗೆ ಆಯಿತು ಒಳ್ಳೆ ದಾರಿ ಅಂತ ದಾರಿ ಮಾಡಿರ್ತಾರೆ. ಸೊ ಅಲ್ಲಿ ಮೋರಂಗಿರಿ ಮೇನ್ ಹಾಕಿಲ್ಲ, ಅಲ್ಲಿ ಬರೀ ಹಂಗೆ ಕಚ್ಚಾ ರಸ್ತೆ ಆಗಿದೆ. ಸೊ ಮಳೆ ಬರೋ ಟೈಮಲ್ಲಿ ಅಲ್ಲಿ ಹೊಲಕ್ಕೆ ಹೋಗುವಂಥ ಪರಿಸ್ಥಿತಿ ಇರೋದಿಲ್ಲ ಅವರಿಗೆ. ಸೊ ಇನ್ನೊಂದು ಏನಂದರೆ ಇಲ್ಲಿ ನೀರಿನ ವ್ಯವಸ್ಥೆ ಹೆಂಗೈತೆ ಅಂದರೆ ಇಲ್ಲಿ ಕೆರೆ ಏನು ಸ್ವಚ್ಛ ಮಾಡಿಸಿದ್ರೆ ಅದನ್ನು ಫಿಲ್ಟರ್ ಮಾಡಿ ನಳದಲ್ಲಿ ಹಾಕ್ತಾರೆ ಇವ್ರಿಗೆ. 5 ದಿವಸ ಬರ್ತಲ್ಲ, 5 ದಿವಸಕ್ಕೊಮ್ಮೆ ನಳ ಬರುತ್ತೆ. ಆದರೆ ನೀರು ಸರಿ ಇರೋದಿಲ್ಲ. ಸೊ ಅದರಿಂದ ಆರೋಗ್ಯನೂ ಹಾಳು. ಆಮೇಲೆ ಇಲ್ಲಿ ಪಂಚಾಯತ್ನೂ ಯಾವ ರೀತಿ ಇದೆ ಅಂದರೆ ಇಲ್ಲಿ ನೆಲ ಬಾಡಿಗೆ ಮಾರ್ಕೆಟ್ ನೆಲ ಬಾಡಿಗೆ ತೊಗೊಳ್ತಾರೆ, ಆದರೆ ಅವ್ರಿಗೆ ಕೊಡುವಂಥ ಫೆಸಿಲಿಟೀಸ್ ಏನು ಕೊಡ್ತಾ ಇಲ್ಲ. ಸೊ ಇದ್ರ ಬಗ್ಗೆ ನಾವು ಮತ್ತೆ ಮಾತಾಡ್ತೀವಿ. ಹಾಸ್ಪಿಟಲ್ ಮೂಲಕ ನಾವು ಕೇಳ್ತೀವಿ. ಇಲ್ಲಿ ಹಾಸ್ಪಿಟಲ್ ಏನಿದೆ ಅದು ಬಂದಾಗಿದೆ. ಆರೋಗ್ಯ ಇಲಾಖೆ ಇದೆ ಅಲ್ರಿ, ಅವರ ಸ್ವಂತ ಅದಾರೆ, ಅವರ ಯಾವಾಗ ಬರ್ತಾರೆ ಪ್ರೈವೇಟ್ ಹಾಸ್ಪಿಟಲ್, ಗೌರ್ಮೆಂಟ್ ದನದ ದವಾಖಾನೆ ಐತಿ. ಡಾಕ್ಟರ್ಸ್ ಇರ್ತಾರೆ. ಗುಳಿಗೆ ಔಷಧ ಏನು ಹೊರಗೆ ತೊಗೊಳೋದೇನ್ರಿ ಅಲ್ಲೇ ಹೊರಗೆ ಕೊಡ್ತಾರ? ಹಾಂ, ಇಲ್ಲಿಂದ ಹೊರಗೆ ಕೊಡ್ತಾರೆ. ಈಗ ಇಲ್ಲಿ ಆರೋಗ್ಯ ಇಲಾಖೆಯಿಂದ ಯಾರು ವಾರಕ್ಕೊಮ್ಮೆ ಬಂದು ಚೆಕಪ್ ಬರ್ತಾರೆ. ಏನು ಮಾಡ್ತಾರೆ? ಅವರ ದನದ ದವಾಖಾನೆಗೆ ಬಂದಿರ್ತಾರೆ, ಅವ್ರು ಅದನ್ನ ಮಾಡ್ತಾರೆ. ಇಲ್ಲಿ ಮನುಷ್ಯರ ದವಾಖಾನೆಗೆ ಇಲ್ಲೇ ದವಾಖಾನೆ ಅಂತ ಅವರು ವಾರಕ್ಕೊಂಬರ್ತಾರೆ. ಮುಂಜಾನೆ ಬಂದು ಒದೆ ಹೇಳಿ ವಾರ ಏನೋ ಅಲ್ಲಿ ಏನೋ ಯಾವ್ದಾರ್ದ ಇದೈತಂತ ಬಂಜಿದು ಏನೇನು ಅಂದ್ರೆ ಅದ್ರಿಗೆ ನಾಳೆ ಸಾಮಾನು ಬರ್ರಿ ಅಂತ ಕೇಳಿಬಾರ್ದು. ಅವರೆಲ್ಲ ಬರ್ತಾರೆ ಮರದವ್ರು ಇದು ಮಾಡ್ತಾರೆ. ಈಗ ಇನ್ನೊಂದು ಏನಂದ್ರೆ ಈಗ ಊರಿಂದ ಆರೋಗ್ಯ ಇಲಾಖೆಯಿಂದ ಆಗ್ತಿಲ್ಲ. ಬರೀ ಇಲ್ಲಿ ಆರೋಗ್ಯ ಇಲಾಖೆದಾರೆ ಇಲ್ಲಿ ಸ್ವಂತ ಹಾಸ್ಪಿಟಲ್ ಇರ್ತಾರೆ, ಒಂದು ವಿಲೇಜ್ಗೆ ಅಂತ ಹಾಸ್ಪಿಟಲ್. ಏನು ಎಮರ್ಜೆನ್ಸಿ ಆದ್ರೆ ಇಲ್ಲೇ ಇಲ್ಲ ತುರ್ತು ಚಿಕಿತ್ಸೆಗೆ ನಾವು KMC ಹೋಗ್ಬೇಕು. ಇಲ್ಲಿ ನೋವು ಬಂದಿದೆ ಇಲ್ಲ ಮರದಾಗ ಡಾಕ್ಟರ್ಸ್ ಇರೋದಿಲ್ಲ. ಆಂಬುಲೆನ್ಸ್ ಬರ್ತಾವಲ್ರಿ? ಬರ್ತೈತ್ರಿ, ಫೋನ್ ಮಾಡಿ ಬರ್ತಾರ್ರಿ. ಎಮರ್ಜೆನ್ಸಿ ಅದೇನ ವಿಷಯ ಇಲ್ಲ, ಫೋನ್ ಮಾಡಿ ಬಂದ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಇಲ್ಲಿ 40 ವರ್ಷದಿಂದ ಬರೀ ನೀರಿನ ದೊಡ್ಡ ಸಮಸ್ಯೆ. ನೀರೇ ಅಂದ್ರೆ ನಾವು ಹೇಳಕತ್ತೀರಲ್ಲ, ನೀರು ನೋಡಿ ನೀರ ಕುಡಿಯಂಗಿಲ್ಲ ನೀವು. ಹಂಗಾಗಿ ಭಯಂಕರ ವರ್ಷ ನೀರು ಮಾರಿ ತಗೊಳ್ರಿ. ನೀರ ಒಟ್ಟು ಫಿಲ್ಟರ್ ನೀರು ಕುಡಿಯೋಕೆ ಅನುಕೂಲ ಆಗೈತಿ, ಊರಿನ ನೀರು. ಈಗ 40 ವರ್ಷದಿಂದ ಕೆರೆ ಏನೋ ರೀತಿ ಸ್ವಚ್ಛತೆ ಮಾಡಿಸಿಲ್ಲ. ಇನ್ನೊಂದು ಏನಂದ್ರೆ
ಇಲ್ಲಿ ಅಷ್ಟು ವರ್ಷದಿಂದ ಅದೇ ನೀರು ತೊಗೊಳೋದಿದ್ರು. ಆಮೇಲೆ ಸೆಕೆಂಡ್ ಒನ್ ಇಲ್ಲಿ ಫಿಲ್ಟರ್ ಮಾಡ್ಯಾರ. ಸೊ ಪ್ರತಿಯೊಬ್ಬರು ರೊಕ್ಕ ಕೊಟ್ಟು ನೀರು ತೊಗೊಳೋಕ್ಕಾಗೋದಿಲ್ಲ. ಆದರೆ ಇನ್ನೊಂದು ಕೆಲಸಕ್ಕೆ ನೀರು ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ ಇಲ್ಲಿ ನೀರಿನ ಸಮಸ್ಯೆ ಭಾಳ ಐತಿ. ಸೊ ಇಷ್ಟು ವರ್ಷದಿಂದ ಇಲ್ಲಿ ಯಾಕೆ ಇಲ್ಲಿ ಪರಿಹಾರ ಆಗಿಲ್ಲ, ಆಮೇಲೆ ಇಲ್ಲಿ ಯಾಕೆ ಬಸ್ ಸ್ಟಾಪ್ ನಿರ್ಮಾಣ ಆಗಿಲ್ಲ, ಸೊ ಇದ್ರ ಬಗ್ಗೆ ಈ ವಿಡಿಯೋ ಮೂಲಕ ನಾವು ತೋರಿಸ್ತಾ ಇದ್ದೀವಿ. ಸೊ ಮೇಲೆ ಅಧಿಕಾರಿ ಯಾರು ನೋಡ್ತಾ ಇದ್ದೀರಾ, ಸೊ ತಿರ್ಲಾಪುರಕ್ಕೆ ಬನ್ನಿ, ಆಮೇಲೆ ಒಂದು ಸಲ ನೋಡಿ ಏನೇನು ಸಮಸ್ಯೆ ಇದೆ ಅದ್ರ ಬಗ್ಗೆ ಕೇಳಿ ಅಂತ ನಾವು ಕೇಳ್ತೀವಿ. ಇದ್ರ ಬಗ್ಗೆ ಸ್ವಲ್ಪ ಇಲ್ಲಿ ಬಸ್ ಮಾಡಿದ್ರೆ ಇಲ್ಲಿಂದ ಬಸ್ ಯಾವುದು ಬಸ್ ಮಾಡಿದ್ರೆ ಮಾಡಬಲ್ಲ. ಇಲ್ಲಿ ಎರಡು ಟೈಮ್ ಮಾಡಿದ್ರೆ ಇವತ್ತಿಗೆ ಮಾಡ್ಬೋದು. ನಾಡು ಬಸ್ ಇತ್ತು ಮೊದಲು, ಅದನ್ನು ಬಂದ್ ಮಾಡಿ 10 ವರ್ಷ ಆಯ್ತು. ನಾಡು ಬಸ್ನು ಬಂದಿದೆ. ಇಲ್ಲಿ ಮಕ್ಕಳಿಗೆ ಕಾಲೇಜ್ಗೆ ಸ್ಕೂಲಿಗೆ ಹೋಗ್ತಾರೆ. ಭಾಳ ಅನವತ್ತೈತ್ರಿ. ಒಮ್ಮೆ ಬಸ್ಸೇ ಇರೋದಿಲ್ಲ ಪಾಪ ಹುಡುಗರಿಗೆ. ಅವರಿಗೆ ಬಸ್ ಇರಲಿಲ್ಲ, ಇಲ್ಲಿ ಇರೋದಿಲ್ಲ. ಒಮ್ಮೆ ಸ್ಟ್ರೈಕ್ ಮಾಡ್ಯಾರ, ಹೂ ಅಂತಾರ ಮತ್ತೆ ಹೋಗ್ತಾರೆ ಮತ್ತು ಅದಕ್ಕಂತಾನೆ ಮತ್ತೆ ಇನ್ನೂ ಏನಾದರೂ ಬಸ್ಸಿನ ಸಮಸ್ಯೆ ಬಸ್ಸೇ ಇದೆ. ಇರೋದು. ಈಗ ಹುಬ್ಬಳ್ಳಿ ಬಸ್ಸು ಮುಂಜಾನೆ ಸ್ಟಾಪ್ ಆದ್ಮೇಲೆ ಸೌದತ್ತಿ ಬರ್ ಲೇಟ್ ಆದಂದ್ರೆ ಕಾಲೇಜ್ ಹೋಗ್ರೆ ಬೇಗ ತ್ರಾಸ ರೀ. ಜಗ್ ಸಲ ಬಸ್ ತರಿ ಬರ್ರಿ. ಹಾಂ ಬಸ್ ತರಿದ್ವಿ, ನವೀನ್ ಬಸ್ ತರಿದ್ವಿ, ಇಷ್ಟು ಜನ ಜಾಸ್ತಿ. ಮತ್ತು ಅವಾಗ ಬರ್ತಾರೆ ಅವ್ರ ಡಿಪೋದವ್ರು ಹೇಳಿ ಬರ್ತಾರೆ, ಪೊಲೀಸ್ ಕರ್ಕೊಂಡು ಮಾಡೋಣ್ರಿ ಮುಂದಕ್ಕೆ ಸರಿಯಾಗಿ ಮಾಡೋದು ಅಂತಂದವ್ರು. ಮತ್ತು ಅದು ಹೋದವ್ರು ಮತ್ತು ಅದೇನೆ ಬಂದ. ಸೊ ಇನ್ನು ಮಾತು ಕೊಡ್ತಾರೆ, ಆದರೆ ಬಸ್ ಇನ್ನೂ ಬಿಟ್ಟಿಲ್ಲ. ಇಲ್ಲಿ ಸ್ಟೂಡೆಂಟ್ಸ್ಗೆ ಭಾಳ ಪ್ರಾಬ್ಲಮ್ ಆಗೈತಿ. ಅಷ್ಟೇನೆ ಇಲ್ಲ ಬಿಡ್ರಿ. ಇದು ಅದ ಕೊಹ್ಲಿ ಹಂಗೆ ಐತಿ, ಅದ ಅದು ಮಳೆ ಬಂತಂದ್ರೆ ಅದು ಆದ್ರೆ ಐತಿ. ಅದು ಆದ್ರೆ ಅದು ಬಸ್ ಸ್ಟ್ಯಾಂಡ್ ಆಚೆಗೆ ದವಾಖಾನೆ, ಆಚೆಗಡೆ ಇದು ಹುಡುಗಿ ಆಗಿ ಫಾರ್ಮಸಿ. ಹಾಂ ಬಾಡಿಗೆ ಮಾಡ್ಯಾರ. ಹಾಂ ಹಾಂ. ಈಗ ಇಲ್ಲಿ ಕರೆಂಟಿನ ವ್ಯವಸ್ಥೆ ಹೆಂಗೈತಿ? ಕರೆಂಟ್ ಏನು ಸೀಟ್ ಏನು ಇರ್ತಾವ್ರಿ? ಏನು ಒಮ್ಮೆ ಕತ್ತೆ ಮಳೆಗಾಲಕ್ಕೆ ಅದು ಹೋಗೋದು ಕರೆಂಟ್ ಎಲ್ಲ ಕರೆಂಟ್ ಏನು ಏನಾದ್ರು ಎಮರ್ಜೆನ್ಸಿದಾಗ ಕರೆಂಟ್ ಹೋಗೋದು ಬರೋದು ಅಂತ ಕರೆಂಟ್ ಲೈಟ್ ಹೋಗ್ಯಾವ ಅಂದ್ರೆ ಹಾಕ್ತಾರೆ. ಆಮ್ಯಾಗ ಮುಂದೆ ಹಾಕ್ತಾರೆ ಅಲ್ಲೇನೆ ಭಾಳ ಕಡೆ ಈಗ ಇಲ್ಲಿ ಒಂದು ಬೇರೆ ಕೆಲಸ ಮಾಡ್ತಾರೆ ನಮಗೆ. ಯಾಕಂದ್ರೆ ಇವಾಗ ಕರೆಂಟ್ ಇಲ್ಲಿಲ್ಲ, ಇದು ಹೋಗತ್ತೆ. ಕರೆಂಟ್ ಇಲ್ಲಿದ್ದು ಹಾಕ್ಯಾರ. ಅವು ನಮಗೆ ಕರೆಂಟ್ ಚಲೋ ಆಗತ್ತೆ. ಕರೆಂಟ್ ಯಾವಾಗ ಹೋಗ್ತಾವೆ. ಇದು ಚರಂಡಿ ಇದೆ. ಚರಂಡಿ ಡೇಂಜರ್ ಅವೆಲ್ಲ ತುಂಬಿಡ್ತಾವೆ. ಸರಿಯಾಗಿ ಮಾಡೋರು ಇಲ್ಲ ಅವ್ರು. ಹೇಳಿ ಒಂದು ತಿಂಗಳಾನ್ಗಟ್ಟೆ ಹೇಳ್ಬೇಕು. ಓಣ್ಯಾಗ ಕರಿತಾವೆ ಹೊಸಾಟ. ಸೊ ನೋಡ್ತಾರೆ ಭಾಳಷ್ಟು ಇನ್ಫಾರ್ಮೇಷನ್ ನಮ್ಗೆ ಸಿಕ್ಕಿದೆ ತಿರ್ಲಾಪುರಿಂದ. ಸೊ ತಿರ್ಲಾಪುರಲ್ಲಿ ಎಷ್ಟು ಸಮಸ್ಯೆ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಒಂದೊಂದು ಮುಗಿಸ್ಕೊಂಡು ಹೋದರೆ ಒಂದು 40 ವರ್ಷಗಳಿಂದ ಇಲ್ಲಿ ಪೆಂಡಿಂಗ್ ಇದ್ದಿರೋ ಕೆಲಸಗಳು ಹಾಗೆ ಉಳ್ಕೊಂಡಿವೆ. ಸೊ ಈ ಕೆಲಸ ಬಗ್ಗೆ ಯಾರು ಏನು ಕೇರ್ ಮಾಡ್ತಾ ಇಲ್ಲ. ಸೊ ಮೇಲೆ ಅಧಿಕಾರಿಗಳು ಯಾರು ನೋಡ್ತಾ ಇದ್ದೀರಾ? ಸೊ ಇದ್ರ ಬಗ್ಗೆ